ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ದೇವಸ್ಥಾನಕ್ಕೆ ಅಂತ ಬಂದಿರ್ತಾಳೆ. ಭಗವಂತ, ನನ್ನಿಂದ ನಮ್ಮ ಮಾವನ ಪ್ರಾಣಕ್ಕೆ ಆಪತ್ತು ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಂಬೇಕೋ ಬೇಡವೋ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಮಾವ ತುಂಬಾನೇ ಒಳ್ಳೆಯವರು. ನಾನಿವತ್ತು ಒಳ್ಳೆ ಜೀವನ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಕಾರಣ ಅವರೇನೆ. ಅವ್ರಿಗೆ ಏನು ಆಗಬಾರ್ದು ಭಗವಂತ, ಅದಕ್ಕೆ ಅಂತ ನಾನಿವತ್ತು ಹೆಜ್ಜೆ ನಮಸ್ಕಾರ ಆಗ್ತಿದ್ದೀನಿ ಅಂತ ಹೇಳಿ ಕೈ ಮುಗಿತಾ ಮೀನಾ ಹೆಜ್ಜೆ ನಮಸ್ಕಾರ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗಲಿಗೆ ಶ್ರುತಿ ಬರ್ತಾಳೆ. ಮೀನಾ ಮರಿ ಏನ್ ಮಾಡ್ತಿದ್ದೀರಾ ಅನ್ಕೊಂಡು ಬರ್ತಾಳೆ. ಬಾ ಶ್ರುತಿ, ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀನಿ ಅಂತಾಳೆ ಮೀನಾ. ನಾವು ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ನಾವು ಬೇಡ್ಕೊಂಡಿರೋದೆಲ್ಲ ಆಗುತ್ತೆ ಶ್ರುತಿ, ಅದಕ್ಕೆ ನಾನು ಇವತ್ತು ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀನಿ ಅಂತಾಳೆ ಮೀನಾ. ಮೀನಾ ಅವರೇ, ಈ ತರ ನಡೆಯೋದಕ್ಕೆಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ ಗೊತ್ತಾ ನಿಮ್ಗೆ ಅಂತಾಳೆ. ಹೌದಾ ಶ್ರುತಿ ಅಂತಾಳೆ ಮೀನಾ. ಏನದು ಅಂತ ಕೇಳ್ತಿರೋವಾಗ ನಮ್ಮ ಅಂಕಲು ಜಗನ್ನಾಥ ಅಂತ ಒಬ್ರಿದ್ದಾರೆ, ಅವ್ರು ಹೇಳಿದ್ದು ಇದನ್ನೆಲ್ಲ ನೋಡಿ. ಈ ತರ ನಾವು ಒಂದು ಹೆಜ್ಜೆ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಟು ಕೈನ ಚಾಚಿ ಕಣ್ಣು ಮುಚ್ಚಿ ನಿಂತ್ಕೊಂಡ್ರೆ 3 ನಿಮಿಷ ನಿಂತ್ಕೋಬೇಕು. ಅದಕ್ಕಿಂತ ಜಾಸ್ತಿ ನಿಂತ್ಕೊಂಡ್ರೆ ವೈಟಮಿನ್ ಡಿಸಿಷನ್ ಚೆನ್ನಾಗಿದೆ ಅಂತ ಅರ್ಥ. ಈ ಥರ ನಡೆಯೋದ್ರಿಂದ ನಮ್ಮ ಬ್ರೈನ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿದ್ರು ಅಂತಾಳೆ. ಇಷ್ಟೊಂದೆಲ್ಲ ವಿಷಯ ಇದೆಯಾ? ಹಾಗಾದ್ರೆ ನಾವು ಈ ಥರ ನಡೆಯೋದ್ರಿಂದ ದೇವ್ರಿಗೆ ನಮಸ್ಕಾರ ಮಾಡಿದಾಗೂ ಆಗುತ್ತೆ, ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗಂತ ಮೀನಾ ಹೇಳ್ತಾಳೆ. ಎಕ್ಸಾಕ್ಟ್ಲಿ ಮೀನಾ ಮರಿ, ಸರಿ ನೀವು ಅಂಥದ್ದೇನು ಬೇಡ್ಕೋತಿದ್ರಿ ದೇವ್ರ ಹತ್ರ ಅಂತ ಕೇಳ್ತಾಳೆ ಶ್ರುತಿ. ಮಾವನಿಗೆ ಯಾವ ತೊಂದರೆನೂ ಆಗ್ಬಾರ್ದು, ಮತ್ತೆ ನಾನು ಮನೆಗೆ ಹೋಗ್ಬೇಕು ಅಂತ ಬೇಡ್ಕೋತಿದ್ದೆ ಅಂತಾಳೆ ಮೀನಾ. ಆಗ ಶ್ರುತಿಗೆ ಏನೋ ಒಳೆಯುತ್ತೆ. ನಂತರ ಮೀನಾ ಹತ್ರ ಓಡ್ ಬಂದು ತಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡೋಕೆ ಶುರು ಮಾಡ್ತಾಳೆ. ಏನ್ ಶ್ರುತಿ, ನೀವು ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀರಾ ಅಂತಾಳೆ ಮೀನಾ. ಹೌದು ಮೀನಾ ಮರಿ, ನೀವು ಹೇಳಿದ್ನೆಲ್ಲಾನು ನಾನು ಒಂದ್ಸರಿ ಯೋಚನೆ ಮಾಡಿದೆ. ಸುಮ್ಮನೆ ನಡ್ಕೊಂಡು ಬರೋದಕ್ಕಿಂತ ಈ ಥರ ಹೆಜ್ಜೆ ನಮಸ್ಕಾರನಾದ್ರೂ ಮಾಡ್ಕೊಂಡು ಬಂದ್ರೆ ನಾನು ರವಿ ಜೊತೆ ಆದಷ್ಟು ಬೇಗ ಸೇರ್ಬೋದಲ್ವಾ? ನಾನು ಮನೆಗೆ ಬೇಗ ವಾಪಸ್ ಬರಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಿದೆ ಅಂತಾಳೆ. ಅಲ್ಲ ಶ್ರುತಿ, ನಾನು ಬರೋಕ್ಕೆ ತೊಂದರೆ ಇದೆ, ನಿನ್ಗೆ ಆ ಥರ ಏನೂ ಇಲ್ವಲ್ಲ, ನೀನು ಯಾವಾಗ ಬೇಕಾದರೂ ಬರ್ಬೋದಲ್ವಾ ಅಂತ ಮೀನಾ ಕೇಳ್ತಾಳೆ. ನಾನು ಯಾವಾಗ ಬೇಕಾದರೂ ಬರ್ಬೋದು ಮೀನಾ ಮರಿ, ಆದರೆ ನಾನು ಹೇಳಿದ್ನೆಲ್ಲನೂ ರವಿ ಮಾಡಬೇಕಲ್ಲ. ನೀತು ನನ್ನ ಹತ್ರ ಸಾರಿ ಕೇಳಬೇಕು ಅಂತಾಳೆ. ಖಂಡಿತ ಅದೆಲ್ಲ ನಡೆಯುತ್ತೆ ಶ್ರುತಿ, ರವಿ ಅದನ್ನೆಲ್ಲನೂ ಮಾಡೇ ಮಾಡ್ತಾರೆ. ಮೀನಾ ಹಾಗಂತಿರುವಾಗಲೇ ಶಾಂತಿ ಅಲ್ಲಿಗೆ ಬರ್ತಾಳೆ. ಶಾಂತಿ ಇವರಿಬ್ರನ್ನ ನೋಡ್ತಾಳೆ. ಇವಳು ಯಾಕೆ ಈ ಥರ ನಡ್ಕೊಂಡು ಬರ್ತಿದ್ದಾಳೆ ಅಂತ ಶ್ರುತಿ ಬಗ್ಗೆ ಅನ್ಕೋತಾಳೆ. ಆಗ ಶ್ರುತಿ ಕೂಡ ಶಾಂತಿನ ನೋಡಿ, ಮೀನಾ ಮರಿ ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತಾಳೆ. ಶಾಂತಿ ಶ್ರುತಿ ಹತ್ರ ಹೋಗಿ, ಏನ್ ಶ್ರುತಿ ಅಪರೂಪಕ್ಕೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ ಅಂತಾಳೆ. ಯಾಕತ್ತೆ, ನಾನು ದೇವಸ್ಥಾನಕ್ಕೆ ಬರಬಾರ್ದಾ? ನಾನು ಅವಾಗವಾಗ ಇಲ್ಲಿಗೆ ಬಂದು ದೇವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಅಂತಾಳೆ. ಏನು ಬೇಡ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡ್ತಿದ್ಯಮ್ಮ ಅಂತ ಕೇಳ್ತಾಳೆ ಶಾಂತಿ. ನಮ್ಮ ಅತ್ತೆ ಶಾಂತಿ ಇದ್ದಾರಲ್ಲ, ಅವರು ಮೂಢನಂಬಿಕೆನ ಜಾಸ್ತಿ ನಂಬ್ತಾರೆ, ಅದೆಲ್ಲ ತಪ್ಪು ಅಂತ ಅಡ್ವೈಸ್ ಮಾಡಪ್ಪ ದೇವ್ರೆ. ಹಾಗೇನೆ ಮನ್ಸು ಬದಲಾಯಿಸಿ ಆದಷ್ಟು ಬೇಗ ಮೀನಾ ಮರಿನ ಮನೆಗೆ ಕರ್ಕೊಳ್ಳಿ ಅಂತ ಬೇಡ್ಕೊಂಡೆ ಅಂತಾಳೆ. ಆಗ ಶಾಂತಿ ಬಂದು, ಏನಮ್ಮ ಶ್ರುತಿ, ಇದೆಲ್ಲ ಮೂಢನಂಬಿಕೆ ಏನಲ್ಲ, ಆ ಸ್ವಾಮಿಯಮ್ಮನ ಬಗ್ಗೆ ನಾನು ಚೆನ್ನಾಗಿ ವಿಚಾರಿಸಿದ್ದೀನಿ, ಆ ಸ್ವಾಮಿಯಮ್ಮ ಏನು ಹೇಳ್ತಾರೋ ಹಾಗೆ ನಡೆಯುತ್ತೆ ಗೊತ್ತಾ ನಿನಗೆ ಅಂತಾಳೆ. ಆಗ ಶ್ರುತಿ, ಅತ್ತೆ ಇಂಥವರೆಲ್ಲ ಮೊದಲು ಮಾರ್ಕೆಟಿಂಗ್ ವ್ಯಾಲ್ಯೂ ಬರೋ ಹಾಗೆ ಮಾಡ್ಕೊಂಡು ಬಿಡ್ತಾರೆ, ಅವ್ರು ಹೇಳಿದ್ದು ನಡೆಯುತ್ತೋ ಇಲ್ವೋ, ನಡೆದೇ ಬಿಡ್ತು ಅನ್ನೋ ಥರ ಎಲ್ರಿಗೂ ಹೇಳ್ಕೊಂಡು ತೋರಿಸ್ಕೊಂಡು ಬರ್ತಾರೆ. ಇದನ್ನೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಬಿಡಿ. ಸರಿ, ನೀವೇನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತಾಳೆ ಶ್ರುತಿ. ನಾಳೆಗೆ ಮನೋಜ್ಗೆ ಹುಡುಗಿ ನೋಡಕ್ಕೆ ಹೋಗ್ಬೇಕು, ಅದಕ್ಕೆ ಒಳ್ಳೆ ಟೈಮ್ ಯಾವಾಗ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಶಾಂತಿ. ಹಾಗೇನೆ ಮನೋಜ್ ಮದ್ವೆ ಒಳ್ಳೆ ರೀತಿನಲ್ಲಿ ನಡೆದು ಬಿಡ್ಲಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ. ಸರಿ ಶ್ರುತಿ, ನನಗೆ ಟೈಮ್ ಆಯ್ತು, ನಾನು ಇನ್ನು ಬರ್ತೀನಿ ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ಮೀನವರು ಕೂಡ ಇಲ್ಲೇ ಇದ್ದಾರಲ್ಲ, ಅವ್ರಿಗೂ ಒಂದು ಮಾತು ಹೇಳಿ ಅಂತಾಳೆ ಶ್ರುತಿ. ಆಗ ಶಾಂತಿ, ಯಾಕಮ್ಮ ಹೇಳಬೇಕು ಅವಳಿಗೆ, ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ, ಅವಳ ಮುಖನೇ ನೋಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಗೊತ್ತಾ. ಆ ಸ್ವಾಮಿಯಮ್ಮ ಹೇಳಿದ್ದಾರೆ, ಅವ್ರು ಹೇಳಿರೋ ಹಾಗೆ ನಾನು ಅವಳ ಮುಖನೇ ನೋಡಬಾರ್ದು, ಏನೋ ಗೊತ್ತಿಲ್ಲದೇನೆ ನಾನು ಅವಳ ಮುಖ ನೋಡ್ಬಿಟ್ಟಿದ್ದೀನಿ, ನಾನು ಇನ್ನು ಬರ್ತೀನಿ ಅಂತ ಹೊರಡ್ತಾಳೆ ಶಾಂತಿ. ಶಾಂತಿ ಹೋದ್ಮೇಲೆ ಶ್ರುತಿ, ಮೀನಾ ಮರಿ ಅತ್ತೆ ಹಾಗೆ ಹೇಳಿದ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತಾಳೆ. ನಾನೇನು ಅಂದ್ಕೊಂಡಿಲ್ಲ ಶ್ರುತಿ, ಇದೆಲ್ಲ ನನಗೆ ಅಭ್ಯಾಸ ಆಗಿದೆ ಅಂತಾಳೆ ಮೀನಾ. ನೋಡಿದ್ರ ಮನೋಜ್ ಅವ್ರಿಗೆ ಡಿವೋರ್ಸ್ ಸಿಗೋಕ್ಕೂ ಮುಂಚೆ ಹುಡುಗಿನ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ, ತುಂಬ ಸ್ಪೀಡ್ ಆಯ್ತಲ್ವಾ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಅಂತಾಳೆ ಶ್ರುತಿ. ಆಗ ಮೀನಾ, ಇದೆಲ್ಲ ರೋಹಿಣಿ ಗೊತ್ತಾದ್ರೆ ಏನು ಮಾಡ್ತಾಳೆ ಗೊತ್ತಾ, ಆ ಹುಡುಗಿ ಸೆಟ್ ಆಗಬಾರ್ದು, ಮನೋಜ್ ಅವ್ರಿಗೆ ಮದುವೆ ಆಗಬಾರ್ದು ಅಂತ ಇದೇ ದೇವಸ್ಥಾನಕ್ಕೆ ಬಂದು ನಮ್ಗಳ ಥರ ಹೆಜ್ಜೆ ನಮಸ್ಕಾರ ಹಾಕಕ್ಕೆ ಶುರು ಮಾಡಿಬಿಡ್ತಾಳೆ ಅಂತಾಳೆ. ಈ ಕಡೆ ಶಾಂತಿ ಮನೋಜ ಇಬ್ರು ಹುಡುಗಿ ಮನೆಗೆ ಹುಡುಗಿ ನೋಡೋಕೆ ಬರ್ತಾರೆ. ಬನ್ನಿ ಒಳಗೆ ಅಂತ ಹೆಣ್ಣಿನ ಮನೆಯವರು ಬಂದು ಕರ್ಕೊಂಡು ಹೋಗ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀವಿ ಅಂತ ಶಾಂತಿ ಹೇಳ್ತಾಳೆ. ಇಲ್ಲಿಂದ ನಿಮ್ಮ ಮನೆ ತುಂಬ ದೂರ ಅನಿಸುತ್ತೆ ಹಾಗಂತ ಹೆಣ್ಣಿನ ಅಪ್ಪ ಕೇಳ್ತಾರೆ. ಹಾಗೇನೂ ಇಲ್ಲ, ಇಲ್ಲಿ ಹತ್ರ ಆಗುತ್ತೆ, ಅದು ಅಲ್ಲದೆ ಒಂದು ಒಳ್ಳೆ ಹುಡುಗಿ ಸಿಗಬೇಕು ಅಂದರೆ ಎಷ್ಟೇ ದೂರ ಆದರೂ ಬಂದು ನೋಡಬೇಕಲ್ವಾ ಅಂತಾಳೆ. ನಿಮ್ಮ ಮನೆಯವ್ರು ಬಂದಿಲ್ಲ ಅಂತ ಕೇಳ್ತಾರೆ ಹುಡುಗಿ ಅಪ್ಪ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವಾಗವಾಗ ಹುಷಾರಿಲ್ಲದೆ ಇರೋಗಾಗುತ್ತೆ, ಅದರಿಂದ ನಾವಿಬ್ಬರೇ ಬಂದ್ವಿ ಅಂತ ಶಾಂತಿ ಹೇಳ್ತಾಳೆ. ನಿಮ್ಮ ಹುಡುಗ ಹುಡುಗಿ ನೋಡಬೇಕು ಅಂತ ತುಂಬ ಆತರ ಪಡ್ತಿದ್ದಾರೆ ಅನಿಸುತ್ತೆ ಹಾಗಂತ ಹುಡುಗಿ ಕಡೆಯವ್ರು ಕೇಳ್ತಾರೆ. ಏಯ್ ಸುಮ್ಮನಿರೋ ಅಂತ ಶಾಂತಿ ಹೇಳ್ತಾಳೆ ಮನೋಜ್ಗೆ. ಚಿತ್ರ ಶ್ವೇತಾನ ಕರ್ಕೊಂಡು ಬಮ್ಮ ಅಂತ ಹುಡುಗಿ ತಂದೆ ಹೇಳ್ತಾರೆ. ನಿಮ್ಮ ಮಕ್ಕಳು ಸೊಸೆಯರು ಯಾರು ಬರಲೇ ಇಲ್ವಲ್ಲ ಅಂತ ಹುಡುಗಿ ಅಪ್ಪ ಕೇಳ್ತಾರೆ.
ಅವ್ರಿಗೆಲ್ಲ ಕೆಲಸ ಇದೆ ಅದಕ್ಕೆ ಬಂದಿಲ್ಲ. ಮಾತಾಡಿ ಮುಗ್ದೋದ್ಮೇಲೆ ಅವರೆಲ್ಲ ಒಟ್ಟಿಗೆ ಒಂದ್ಸರಿ ಬಂದು ಹೋಗ್ತಾರೆ ಅಂತಾಳೆ ಶಾಂತಿ. ಶ್ವೇತಾ ರೂಮಿಂದ ಆಚೆ ಬರ್ತಾಳೆ. ಮನೋಜ್ ಬಿಟ್ಟಂಗೆನೆ ಅವಳನ್ನ ನೋಡ್ತಾ ಇರ್ತಾನೆ. ಶ್ವೇತಾ ಕಾಫಿ ತಂದು ಮನೋಜ್ ಮುಂದೆ ಹಿಡಿತಾಳೆ. ಮನೋಜ್ ಅಲ್ಲೇ ಕಳೆದೋಗ್ತಾನೆ. ಆಗ ಶಾಂತಿ ಸನ್ನೆ ಮಾಡ್ತಾಳೆ ಅಂತ. ಹುಡುಗಿ ತುಂಬಾನೇ ಲಕ್ಷಣವಾಗಿದ್ದಾಳೆ. ಮೊದಲೇ ನೋಡಿದ್ರೆ ನಿಮ್ಮ ಹುಡುಗಿನ ಯಾವತ್ತೋ ನನ್ನ ಮನೆ ಸೊಸೆ ಮಾಡ್ಕೋತಿದ್ದೆ ಅಂತಾಳೆ ಶಾಂತಿ. ಈಗ್ಲಾದ್ರೂ ಅದೆಲ್ಲ ಕೈಗೂಡು ಬಂದಿದೆಯಲ್ಲ, ಯಾವಾಗ ಏನ್ ನಡಿಬೇಕೋ ಅದೇ ಅಲ್ವಾ ನಡೆಯೋದು ಅಂತ ಹುಡುಗಿ ಮನೆಯವರು ಹೇಳ್ತಾರೆ. ಹಾಗೇನೆ ಶ್ವೇತಾ ಅವ್ರ ಅಮ್ಮನ ಕಿವಿನಲ್ಲಿ ಏನೋ ಹೇಳ್ತಾಳೆ. ಏನಮ್ಮ ಅಂತ ಅವ್ರ ತಂದೆ ಕೇಳ್ತಾರೆ. ಶ್ವೇತಾ ಹುಡುಗನ ಜೊತೆ ಏನೋ ಮಾತಾಡ್ಬೇಕಂತೆ, ಹಾಗಂತ ಆಸೆ ಪಡ್ತಿದ್ದಾಳೆ ಅಂತಾರೆ. ತಕ್ಷಣ ಮನೋಜ ಸರಿ ಮಾತಾಡೋಣ ಅಂತ ಎದ್ದು ನಿಂತ್ಕೋತಾನೆ. ಆಗ ಶಾಂತಿ ಲೇ ಸ್ವಲ್ಪ ಕೂತ್ಕೊಳ್ಳೋ ಅಂತ ಕೂರಿಸ್ತಾಳೆ. ಆಗ ಹುಡುಗಿ ತಂದೆ ಇಲ್ಲಮ್ಮ, ಅವ್ರು ಮಾತಾಡಿ ನಿರ್ಧಾರ ಮಾಡಲಿ, ಅವ್ರು ಒಪ್ಕೊಂಡ್ರೇನೆ ತಾನೇ ಎಲ್ಲ ಆಗೋದು ಅಂತಾರೆ. ಆಗ ಶಾಂತಿ ಇಲ್ಲ ನಾವು ಮಾತಾಡೋವರೆಗೂ ಅಂತ ಹೇಳಕ್ ಬರ್ತಾಳೆ. ಅದೆಲ್ಲ ನಮ್ಮ ಕಾಲದಲ್ಲಿ ಅಮ್ಮ, ನಾವು ತಾಲಿ ಕಟ್ಟೋವರೆಗೂ ಅವ್ರ ಮುಖನೇ ನೋಡ್ತಿರ್ಲಿಲ್ಲ. ಈಗೆಲ್ಲ ಆಗಿಲ್ವಲ್ಲ, ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಶ್ವೇತಾ ತಂದೆ ಹೇಳ್ತಾರೆ. ಶ್ವೇತಾ ಕರ್ಕೊಂಡೋಗಮ್ಮ ಅಂತ ಹೇಳ್ತಿರೋವಾಗ ಮನೋಜ್ ಮತ್ತೆ ಶ್ವೇತಾ ಮಾತಾಡಕ್ ಹೋಗ್ತಾರೆ. ಮದುವೆಗೂ ಮುಂಚೆ ನೀವು ಮಾತಾಡಬೇಕು ಅಂತ ಹೇಳ್ತಿದ್ದೀರಾ, ನಿಮ್ಮ ಅಪ್ರೋಚ್ ನನಗೆ ತುಂಬಾನೇ ಇಷ್ಟ ಆಯಿತು. ನಾವು ತಾನೇ ಎಲ್ಲ ನಿರ್ಧಾರ ಮಾಡೋದು ಅಂತಾನೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತಿರುವಾಗ ನನ್ನ ಹೆಸರು ಶ್ವೇತಾ ಅಂತ ಪರಿಚಯ ಮಾಡ್ಕೋತಾರೆ. ನೀವೇನು ಓದಿದ್ದೀರಾ ಅಂತ ಕೇಳ್ತಿರೋವಾಗ 5 ಡಿಗ್ರಿ ಮಾಡಿದ್ದೀನಿ ಅಂತ ಕಾರ್ಡ್ ಕೊಡ್ತಾನೆ ಮನೋಜ. ನೀವು ತುಂಬಾ ಚೆನ್ನಾಗಿ ಓದ್ತಿದ್ರಾ ಅಂತ ಕೇಳ್ತಾಳೆ ಶ್ವೇತಾ. ನಾನು ಆಲ್ಮೋಸ್ಟ್ ಫಸ್ಟ್ ರ್ಯಾಂಕ್ ಅಂತಾನೆ ಮನೋಜ. ನೀವೇನು ಓದಿದ್ದೀರಾ ಅಂತಿರೋವಾಗ ನಾನು ವಿಸಿಟಿಂಗ್ ಕಾರ್ಡ್ ಕೊಡುವಷ್ಟೇನು ಓದ್ಕೊಂಡಿಲ್ಲ, BSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೀನಿ ಅಂತಾಳೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತಿರೋವಾಗ ನಾನು ಬಿಸ್ನೆಸ್ ಮ್ಯಾನು, ಶೋರೂಮ್ ಹೋಮ್ ಅಪ್ಲೈನ್ಸಸ್ ಇಟ್ಟಿದ್ದೀನಿ ಅಂತಾನೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ನಾನೊಂದು ಪ್ರೈವೇಟ್ ಕಂಪ್ನಿನಲ್ಲಿ ರೆಗ್ಯುಲರ್ ಜಾಬ್ಗೆ ಹೋಗ್ತಿದ್ದೀನಿ ಅಂತಾಳೆ ಶ್ವೇತಾ. ಮದುವೆ ಆದಮೇಲೆ ಜಾಬ್ನ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳ್ತಾನೆ. ಎಸ್ ಅಂತಾಳೆ ಶ್ವೇತಾ. ನನ್ನ ಕೈಲೇ ಹೌಸ್ ವೈಫ್ ಆಗಿ ಮಾತ್ರ ಇರೋಕ್ಕಾಗಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಇರಬೇಕು ಅಂತ ನೀವೇನಾದರೂ ಅನ್ಕೋತಿದ್ದೀರಾ ಅಂತ ಕೇಳ್ತಾಳೆ. ನೋ ಪ್ರಾಬ್ಲಮ್, ವುಮೆನ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಾನೆ ಮನೋಜ. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಫ್ರೀ ಟೈಮೇ ದೊಡ್ಡ ಇನ್ವೆಸ್ಟ್ಮೆಂಟು. ನನಗೆ ಫ್ರೀ ಟೈಮ್ ಅನ್ನೋದೇ ಇಲ್ಲ. ಶೋರೂಮ್ಗೆ ಹೋಗ್ತೀನಿ, ಡೀಲರ್ಸ್ನೆಲ್ಲ ನೋಡ್ಕೋತೀನಿ, ಕಸ್ಟಮರ್ ಅಟೆಂಡ್ ಮಾಡ್ತೀನಿ, ಮತ್ತೆ ಮನೆಗೆ ಬರ್ತೀನಿ. ಅವನು ಹಾಗಂತಿರೋವಾಗ ಹಾಬೀಸೆಲ್ಲ ಏನಿಲ್ವಾ ಅಂತಾಳೆ ಶ್ವೇತಾ. ಬಿಸ್ನೆಸ್ ಬುಕ್ನ ಓದ್ತೀನಿ, TV ನೋಡ್ತೀನಿ, ಓವರ್ ಥಿಂಕ್ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಡೇಂಜರಸ್ ಹಾಬಿ ಅಂತ ಶ್ವೇತಾ ಹೇಳ್ತಾಳೆ. ಹಾಬೀಸ್ ಏನು ಅಂತ ಮನೋಜ ಕೇಳ್ತಿರೋವಾಗ ನಾನು ಮ್ಯೂಸಿಕ್ ಕೇಳ್ತೀನಿ, ನನಗೆ ವಾಕಿಂಗ್ ಅಂದರೆ ತುಂಬ ಇಷ್ಟ ಅಂತಾಳೆ. ಅದು ಒಳ್ಳೆ ಕ್ವಾಲಿಟೀಸ್ ಅಂತ ಮನೋಜ ಹೇಳ್ತಾನೆ. ನಿಮಗೆ ಹ್ಯಾಂಗರ್ ಇಶ್ಯೂಸ್ ಏನಾದರೂ ಇದೆಯಾ ಅಂತ ಕೇಳ್ತಾಳೆ ಶ್ವೇತಾ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಸೈಲೆಂಟಾಗಿ ಕೋಪ ಮಾಡ್ಕೋತೀನಿ ಹಾಗಂತ ಮನೋಜ ಹೇಳ್ತಾನೆ. ಅದು ತುಂಬಾ ಕಷ್ಟ ಅಂತಾಳೆ ಶ್ವೇತಾ. ನೋನೋ ನಾನೇ ಸರಿ ಹೋಗ್ಬಿಡ್ತೀನಿ ಅಂತಾನೆ ಮನೋಜ. ನಿಮ್ಮ ಹತ್ರ ಪರ್ಸನಲ್ ಕ್ವಶನ್ ಕೇಳ್ಬೋದಾ ಅಂತ ಶ್ವೇತಾ ಕೇಳ್ತಾಳೆ. ಕೇಳಿ ಅಂತ ಮನೋಜ ಹೇಳ್ತಾನೆ. ನಿಮ್ಮ ಮೊದಲನೇ ಮದುವೆ ಯಾಕೆ ಮುರಿದು ಬೀಳ್ತು ಅಂತ ಕೇಳ್ತಾಳೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಿಲೇಶನ್ಶಿಪ್ನಲ್ಲೇ ಬ್ರೇಕ್ ಆಯಿತು. ಜೀವನದಲ್ಲಿ ನಡೆದಿರೋ ಇಂಪಾರ್ಟೆಂಟ್ ವಿಷಯನೇ ನನ್ನ ಹತ್ರ ಹೇಳಲಿಲ್ಲ, ಎಲ್ಲನೂ ಮುಚ್ಚಿಟ್ಬಿಡ್ಲು ಅಂತಾನೆ. ಹಾಗಾದ್ರೆ ಅವ್ರಿಗೆ ಪರ್ಸನಾಲಿಟಿ ಇಲ್ಲ, ಕಮ್ಯುನಿಕೇಶನ್ ಕಡಿಮೆ ಅಂತ ಹೇಳ್ತಿದ್ದೀರಾ ಅಂತಾಳೆ. ಎಸ್ ಅಂತಾನೆ ಮನೋಜ. ನಾನು ನಿಮ್ಮ ಕ್ವಶನ್ ಕೇಳಲ್ಲ, ನೀವು ಲೈಫಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೀಕ್ರೆಟ್ನ ಮುಚ್ಚಿಟ್ಟಿದ್ದೀರಾ ಅಂತ ಕೇಳ್ತಾನೆ. ನನ್ನ ಹತ್ರ ಸೀಕ್ರೆಟ್ ಅನ್ನೋದೇ ಇಲ್ಲ ಅಂತಾಳೆ ಶ್ವೇತಾ. ಆಗ ಮನೋಜ ಸೆಕೆಂಡ್ ಮ್ಯಾರೇಜ್ ಅಂತ ನಿಮ್ಗೆ ಏನಾದರೂ ಭಯ ಇದೆಯಾ ಅಂತ ಕೇಳ್ತಾನೆ. ಆಗ ಶ್ವೇತಾ ಐ ಅಂಡರ್ಸ್ಟ್ಯಾಂಡ್, ನಿಜವಾಗ್ಲೂ ನೋಡೋದಾದ್ರೆ ಅದು ರಿಲೇಶನ್ಶಿಪ್ಪೇ ಅಲ್ಲ ಅಂತಾಳೆ. ಕರೆಕ್ಟಾಗಿ ಹೇಳಿದ್ರಿ, ಅವ್ರ ಲೈಫಲ್ಲಿ ಇಬ್ಬರು ಕೂಡ ಏನು ಮುಚ್ಚಿಟ್ಟಿಲ್ಲ ಅಂದರೆ ಮ್ಯಾರೇಜ್ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ. ಆಗ ಶ್ವೇತಾ ನಾಟ್ ನೆಸೆಸರಿ, ನಮಗೆ ಅಂತ ಒಂದು ಪ್ರೈವೇಸಿ ಇರಬೇಕು, ಇಲ್ಲ ಅಂದರೆ ರಿಲೇಶನ್ಶಿಪ್ ವರ್ಕ್ ಆಗಲ್ಲ ಅಂತಾಳೆ. ಕರೆಕ್ಟ್ ಅಂತಾನೆ ಮನೋಜ. ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ, ನಾನು ನಿಮಗೆ ಇಡ್ಸೋದ್ನ ಅಂತಾನೆ. ನನಗೆ ಓಕೆ ಅಂತ ಶ್ವೇತಾ ಹೇಳ್ತಾಳೆ. ನಿಮಗೆ ಅಂತ ಕೇಳ್ತಿರೋವಾಗ ಡಬಲ್ ಓಕೆ ಅಂತಾನೆ ಮನೋಜ. ಮಿಕ್ಕಿದಿನೆಲ್ಲ ನಮ್ಮ ಪೇರೆಂಟ್ಸೇ ಡಿಸೈಡ್ ಮಾಡ್ತಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಕೆಳಗಡೆ ಹೋಗ್ತಾರೆ. ಅವಳು ಕೆಳಗೆ ಹೋಗ್ತಿದ್ದಂಗೆ ಮನೋಜ ಎಸ್ ನನಗೆ ಮದುವೆ ಅಂತ ಕುಣಿತಾ ಇರ್ತಾನೆ. ಏನಮ್ಮ ಶ್ವೇತಾ ಮಾತಾಡ್ಕೊಂಡ್ರ ಅಂತಾರೆ ಹುಡುಗಿ ತಂದೆ. ಮಾತಾಡಿದ್ವಿ ಅಂತಾಳೆ ಶ್ವೇತಾ. ಏನೋ ಹುಡುಗಿ ಇಷ್ಟ ಆದ್ಲೇನೋ ಅಂತ ಶಾಂತಿ ಕೇಳ್ತಾಳೆ. ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಳಮ್ಮ, ತುಂಬ ಥ್ಯಾಂಕ್ಸ್ ಅಂತಾನೆ ಮನೋಜ. ಇಬ್ರಿಗೂ ಕೂಡ ಇಷ್ಟ ಆದ್ರ ಅಂತ ಕೇಳ್ತಾರೆ. ಇಬ್ರು ಇಷ್ಟಪಟ್ಟಿರೋದು ಎಲ್ರಿಗೂ ಗೊತ್ತಾಗುತ್ತೆ, ನನ್ನ ಮಗ ಯಾರಿಗೂ ಇಷ್ಟ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ಏನೇನು ಮಾತಾಡಬೇಕೋ ಅದನ್ನೆಲ್ಲ ಈಗಲೇ ಮಾತಾಡ್ಬಿಡೋಣ ಅಂತಾರೆ ಹುಡುಗಿ ಕಡೆಯವರು. ಆಗ ಶ್ವೇತಾ ತಾತ ಅಲ್ಲಿಗೆ ಬರ್ತಾರೆ. ಇವರು ನಮ್ಮ ಕುಟುಂಬದಲ್ಲೇ ಹಿರಿಯೋರು ಅಂತ ಶ್ವೇತಾ ತಂದೆ ಪರಿಚಯ ಮಾಡಿಸ್ತಾರೆ. ಇವರೇ ನಮ್ಮ ಶ್ವೇತಾಗ್ ನೋಡಿರೋ ಹುಡುಗ ಅಂತ ಹೇಳ್ತಾರೆ. ಇವ್ರಿಗೆ ಕೊಟ್ಟು ಮದುವೆ ಮಾಡ್ತಿರೋದು ಅಂತ ಹೇಳ್ತಾರೆ. ಇವರು ಅವ್ರ ಅಮ್ಮ ಅಂತ ಹೇಳ್ತಿರೋವಾಗ ನಿಮ್ದು ಯಾವ ಊರು ಅಂತ ಕೇಳ್ತಾರೆ. ಶಾಂತಿ ಅಡ್ರೆಸ್ ಎಲ್ಲಾನು ಹೇಳ್ತಾಳೆ. ನಂತರ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾರೆ. ಶಾಂತಿ ಹೇಳಿದ ತಕ್ಷಣ ನಿಮ್ಮ ತಾತ ಇಂಥವ್ರೆ ಹಾಗಂತ ಹೇಳಿ ಅವ್ರ ಹೆಸರು ಮತ್ತೆ ಹಳೇದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ನಿಮಗೆ ಗೊತ್ತು ಅಂತ ಶಾಂತಿ ಕೇಳ್ತಾಳೆ. ನಾವೆಲ್ಲ ಪರಿಚಯಸ್ತ್ರೆ,
ಜೊತೆಲೇನೆ ಓಡಾಡ್ದವ್ರು ಅಂತ ಹೇಳ್ತಾ ಇಬ್ರು ಕೂಡ ಹಿಂದೆ ನಡೆದಿರೋದನ್ನೆಲ್ಲನೂ ಮಾತಾಡ್ತಿರ್ತಾರೆ. ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡಾದ್ಮೇಲೆ ತಾತ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಯಾಕೆ ಈ ತರ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಶ್ವೇತಾ ತಂದೆ ಜೋರಾಗಿ ಕೇಳ್ತಾರೆ. ಯಾಕಂದ್ರೆ ತಾತಂಗೆ ಕಿವಿ ಕೇಳಿಸ್ತಿರೋಲ್ಲ. ಇವರು ಅಂತ ಹೇಳಕ್ ಬರ್ತಾರೆ. ಇವರು ನಮ್ಗೆ ಗೊತ್ತಿರೋರ ಅಂತ ಕೇಳ್ತಾರೆ ಶ್ವೇತಾ ತಂದೆ. ನಿನ್ ಹೆಂಡತಿ ತಾತ ಇದಾರಲ್ಲ ಅಂತ ಕೇಳ್ತಾರೆ. ಅವ್ರು ಇಲ್ವಲ್ಲ ಈಗ ಅಂತ ಶ್ವೇತಾ ತಂದೆ ಹೇಳ್ತಾರೆ. ಸರಿ ಅವ್ರಿಲ್ಲ, ಆದ್ರೆ ಅವರುನು ಈ ಅಮ್ಮನ ತಾತ ಇದ್ದಾರಲ್ಲ ಅವರುನು ಇಬ್ರು ಸಂಬಂಧಿಕರೇ ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದ್ರೆ ನಾವೆಲ್ಲ ಸಂಬಂಧಿಕರೇನಾ ಅಂತ ಶಾಂತಿ ಕೇಳ್ತಾಳೆ. ಆಗ ಆ ತಾತ ಆಗಲ್ಲ ಅಮ್ಮ, ಸಂಬಂಧಗಳನ್ನೆಲ್ಲ ನೋಡಿದ್ರೆ ನೀವು ಈ ಹುಡುಗಿ ಅಮ್ಮನು ಅಕ್ಕ ತಂಗಿರಾಗಬೇಕು ಅಂತ ಹೇಳ್ಬಿಡ್ತಾರೆ ತಾತ. ಈ ಹುಡುಗಿನ್ಗೆ ನಮ್ಮ ಹುಡುಗಿ ತಂಗಿ ಆಗಬೇಕು ಅಂತ ಹೇಳ್ತಾರೆ. ಆಗ ಮನೋಜ ಶಾಂತಿ ಇಬ್ರು ಕಣ್ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಆಗಂದ್ಮೇಲೆ ಇವರಿಬ್ರಿಗೂ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಅಂತ ತಾತ ಹೇಳ್ತಾರೆ. ಏನಿದು ಇವ್ರು ಹೀಗೆ ಹೇಳ್ತಿದಾರಲ್ಲ ಅಂತ ಶಾಂತಿ ಕೇಳ್ತಾಳೆ. ಆಗ ಹುಡುಗಿ ತಂದೆ ತಾತ ನಿಮಗೆ ಚೆನ್ನಾಗಿ ಗೊತ್ತಾ ಅಂತ ಕೇಳ್ತಾರೆ. ಅಯ್ಯೋ ಹೌದಪ್ಪ, ಇವ್ರ ತಾತ ನನಗೆ ಚೆನ್ನಾಗಿ ಗೊತ್ತು. ಈ ಮದುವೆ ಮಾಡಿದ್ರೆ ತಪ್ಪಾಗುತ್ತೆ, ಈ ಮದುವೆ ಬೇಡ ಅಂತ ಹೇಳ್ಬಿಡ್ತಾರೆ ತಾತ. ಶಾಂತಿ ಮನೋಜ ಆಸೆಗೆ ಎಳ್ಳು ನೀರು ಬಿಟ್ಟಂಗಾಗುತ್ತೆ. ಏನಮ್ಮ ಹೀಗಾಗೋಯ್ತು ಅಂತ ಹುಡುಗಿ ತಂದೆ ಕೇಳ್ತಾರೆ. ದೊಡ್ಡವ್ರು ಹೇಳ್ತಿರೋ ಹಾಗೆ ವಧುವರರ ಸಂಬಂಧ ಸರಿಯಾಗಿ ಕೂಡ್ ಬರ್ಲಿಲ್ವಲ್ಲ ಅಂತ ಹುಡುಗಿಯ ಕಡೆಯವ್ರು ಹೇಳ್ತಾರೆ. ಆಗ ಶಾಂತಿ ಇಂಥ ಕಾಲದಲ್ಲಿ ಇದನ್ನೆಲ್ಲ ನೋಡ್ತೀರಾ ಅಂತ ಕೇಳ್ತಾಳೆ. ಆಗ ಹುಡುಗಿ ತಂದೆ ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೇನೋ ಪರವಾಗಿಲ್ಲ ಅಮ್ಮ, ಗೊತ್ತಾದ್ಮೇಲೆ ಅದೇಗಮ್ಮ ಮದುವೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ದೊಡ್ಡವ್ರು ಹೇಳಿದ್ದು ಕರೆಕ್ಟೇನೆ, ಈ ಮದುವೆನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತಾರೆ ಹುಡುಗಿ ಕಡೆಯವರು. ಶ್ವೇತಾ ಒಳಗೋಗಮ್ಮ ನೀನು ಅಂತ ಹುಡುಗಿ ತಾಯಿ ಹೇಳ್ತಾರೆ. ಹಾಗಾದ್ರೆ ನಾವಿನ್ ಬರ್ತೀವಿ ಅಂತ ಮನೋಜ ಮತ್ತೆ ಶಾಂತಿ ಎದ್ದೇಳ್ತಾರೆ. ಆಗ ಹುಡುಗಿ ತಂದೆ ಅಮ್ಮ ಹೀಗಾಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ, ನಾವು ಹುಡುಗಿ ಕೊಡೋಕ್ಕೆ ಇಷ್ಟಪಟ್ಟಿದ್ವಿ, ನಿಮ್ಮ ಹುಡುಗನ ನಮ್ಮ ಹುಡುಗ ಅಂತ ಅನ್ಕೊಂಡು ನನ್ಗೆ ಗೊತ್ತಿರೋ ಕಡೆ ಹುಡುಗಿಗೋಸ್ಕರ ವಿಚಾರಿಸ್ತೀನಿ, ಹಾಗೇನೆ ನಮ್ಮ ಮಗಳನ್ನ ನಿಮ್ಮ ಮಗಳು ಅನ್ಕೊಂಡು ನಿಮ್ಗೆ ಗೊತ್ತಿರೋ ಕಡೆ ವರನ್ನ ಹುಡುಕಿ ಅಂತ ಹೇಳ್ತಾರೆ. ಸರಿ ನಾವಿನ್ ಬರ್ತೀವಿ ಅಂತ ಶಾಂತಿ ಮನೋಜ ಅಲ್ಲಿಂದ ಹೊರಡ್ತಾರೆ. ತಕ್ಷಣ ಶ್ವೇತಾ ದೊಡ್ಡಮ್ಮ ಬಾಯ್ ಅಂತಾಳೆ. ಹಾಗೇನೆ ಮನೋಜನ್ಗೂ ಕೂಡ ಬಾಯ್ ಬ್ರದರ್ ಅಂತಾಳೆ. ಮನೋಜ್ ಶಾಂತಿಗೆ ಬೇಜಾರಾಗುತ್ತೆ. ಮನೆಯಿಂದ ಹೊರಗಡೆ ಬರ್ತಾರೆ. ರಂಗನಾಥ್ ಅವರು ಫೋನ್ ಮಾಡ್ತಾರೆ. ಹುಡುಗಿನ ನೋಡಕ್ ಹೋಗಿದ್ರಲ್ಲ ಏನಾಯ್ತು ಶಾಂತಿ ಅಂತ ಕೇಳ್ತಾರೆ. ಅದೇನು ಅಂತ ಕೇಳ್ತೀರಾ ರೀ ನೀವು, ಎಲ್ಲ ತಲೆ ಕೆಳಗಾಗ್ಬಿಡ್ತು ಅಂತ ಶಾಂತಿ ಹೇಳ್ತಾಳೆ. ಹಾಗೇನೆ ಅವ್ರು ಏನೇನು ಹೇಳಿದ್ರು, ಸಂಬಂಧಗಳು ಎಲ್ಲಿಂದ ಎಲ್ಲಿಗೆ ಬಂತು ಅದನ್ನೆಲ್ಲ ರಂಗನಾಥ್ ಅವ್ರಿಗೆ ವಿವರವಾಗಿ ಹೇಳ್ತಾಳೆ. ಈ ಕಡೆ ಮನೋಜ್ ಬಂದು ಸೂರ್ಯ ಮತ್ತೆ ರವಿಗೆ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಏ ಮನೋಜ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋ, ಅಕಸ್ಮಾತ್ ಮದುವೆ ಆದಮೇಲೆ ನೀವಿಬ್ರು ಅಣ್ಣ ತಂಗಿ ಅಂತ ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ, ಒಳ್ಳೇದಾಯ್ತು ಅಂದ್ಕೊಂಡು ಸುಮ್ಮನೆ ಇದ್ಬಿಡು ಅಂತಾನೆ ರವಿ. ಈ ಕಡೆ ಮನೆ ಕೆಲಸಕ್ಕೆ ಒಬ್ರು ಬರ್ತಾರೆ. ಪಕ್ಕದ ಮನೆಯವ್ರು ಹೇಳಿದ್ರು ಬಂದೆ ಅಂತ ಹೇಳ್ತಾರೆ. ನಾನೇ ಬರಕ್ಕೆ ಹೇಳಿದ್ದು, ಬನ್ನಿ ಅಂತ ಹೇಳ್ತಾಳೆ ಶಾಂತಿ. ಒಳಗೆ ಬಂದಿದ ತಕ್ಷಣ ಮನೋಜ ಅಮ್ಮ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳು ಅಂತಾನೆ. 10 ವರ್ಷದಿಂದ ಅಡುಗೆ ಮಾಡ್ತಿದ್ದೀನಮ್ಮ, ಮನೆ ಕೆಲಸನೂ ಕೂಡ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ನಿಮಗೆ ಯಾವ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಶಾಂತಿ ಕೇಳ್ತಾಳೆ. ವೆಜ್ಜು ನಾನ್ ವೆಜ್ಜು ಎಲ್ಲನೂ ಮಾಡ್ತೀನಿ ಅಂತ ಹೇಳ್ತಾರೆ. ನೀವೇನು ಕೇಳ್ತಿರೋ ಅದನ್ನ ನಾನು ತಕ್ಷಣ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಆದರೆ ಒಂದು ಕಂಡೀಷನ್ ಅಂತಿರೋವಾಗ ಏನದು ಕಂಡೀಷನ್ ಅಂತಾಳೆ ಶಾಂತಿ. ಈಗೆಲ್ಲ ಕೆಲ್ಸಕ್ಕೆ ಬರೋರೇ ಕಂಡೀಷನ್ ಆಗ್ತಾರ ಅಂತ ಮನೋಜ ಕೇಳ್ತಾನೆ. ಏನು ಕಂಡೀಷನು ಅಂತ ಶಾಂತಿ ಕೇಳ್ತಾಳೆ. ನಾನು ಅಡುಗೆ ಮಾಡಬೇಕಾದ್ರೆ ಕಿಚನ್ಗೆ ಯಾರು ಬರಬಾರ್ದು, ನನ್ನನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು ಅಂತಾಳೆ. ಆಮೇಲೆ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ ನೀವು ಕೂತಿದ್ದೀರಾ, ನಾನು ನಿಂತ್ಕೊಂಡೇ ಮಾತಾಡ್ತಿದ್ದೀನಿ, ನಾನು ಹೀಗೆ ನಿಂತಿದ್ರೆ ನನ್ನ ಕುತ್ತಿಗೆ ನೋಯುತ್ತೆ ಅಂತ ಹೇಳ್ತಾಳೆ. ಇಲ್ಲ ನೀವು ನಿಂತ್ಕೊಳ್ಳಿ, ಇಲ್ಲ ನಾನು ಕೂತ್ಕೋತೀನಿ ಅಂತ ಹೇಳ್ತಾರೆ. ನೀವು ಕೂತ್ಕೊಳ್ಳಿ ಅಕ್ಕ ಅಂತ ಸೂರ್ಯ ಹೇಳ್ತಾನೆ. ಇರಿ ನಾನೇ ನಿಂತ್ಕೋತೀನಿ ಅಂತ ಶಾಂತಿ ನಿಂತ್ಕೋತಾಳೆ. ಏನೋ ಸಕ್ಕರೆನೇ ಎದ್ದು ನಿಂತ್ಕೊಂಡ್ಬಿಟ್ರಲ್ಲೋ, ಬೇರೆ ಇನ್ನೇನೋ ಇದೆ ಅಂತ ಸೂರ್ಯ ಹೇಳ್ತಾನೆ. ಬೇರೆ ಇನ್ನೇನು ಕಂಡೀಷನ್ ಅಂತ ಶಾಂತಿ ಕೇಳ್ತಾಳೆ. ನೀವೇನು ಹೇಳಿದ್ರು ನಾನು ಮಾಡ್ತೀನಮ್ಮ, ಆದರೆ ಒಂದು ದಿನಕ್ಕೆ ನಾನು 5 ಕಪ್ ಕಾಫಿ ಕುಡಿತೀನಿ ಅಂತಾಳೆ. ಹೇಳಬೇಕು ಅಂದರೆ ಎಲ್ರಿಗೂ ಸೇರಿಸಿ 7 ಲೀಟ್ರ್ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ನನಗೋಸ್ಕರ ಅಂತಾಳೆ. ಆಗ ಸೂರ್ಯ ನನ್ನ ಹೆಂಡತಿ 1 ಟೈಮ್ ಕಾಫಿ ಕುಡಿದ್ರೇ ಸಕ್ಕರೆಗೆ ಇಷ್ಟ ಆಗ್ತಿರ್ಲಿಲ್ಲ, ಈ ಅಮ್ಮ 5 ಟೈಮ್ ಕುಡಿತಾಳಂತೆ ಅಂತ ನಗ್ತಾ ಇರ್ತಾನೆ. ಅಮ್ಮ ನಾನು 5 ಟೈಮ್ ಕಾಫಿ ಕುಡಿಲೇಬೇಕು, ಅದು ನನಗೆ ತುಂಬಾ ಮುಖ್ಯ ಅಂತ ಅಮ್ಮ ಹೇಳ್ತಾರೆ. ಆಗ ಮನೋಜ ಏನು ಕಾಫಿನ ನಾವೇ ಮಾಡ್ಕೊಡ್ಬೇಕಾ, ಕಾಫಿ ಮಾಡೋಕ್ಕೆ ಯಾರೂ ಇಲ್ಲ ಅಂತ ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಈ ಥರ ಓವರ್ ಕಂಡೀಷನ್ ಆಗ್ತಿದೆಯಲ್ಲಮ್ಮ ಅಂತಾನೆ ಮನೋಜ. ಆಗ ಅಮ್ಮ ಇದು ಅಡುಗೆ ಮಾಡೋ ಕೈ, ನಮ್ಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಕೆ ಹೇಳಿ ಅಂತಾಳೆ. ಮನೋಜ ನೀನು ಸುಮ್ಮನಿರು ಅಂತ ಹೇಳಿ ಶಾಂತಿ ಸರಿ ನೀವು ಕೆಲಸಕ್ಕೆ ಎಷ್ಟು ಸಂಬಳ ತಗೋತೀರಾ ಅಂತ ಕೇಳ್ತಾಳೆ. ಅಲ್ಲಮ್ಮ ನಾವೇನು ಕಾರು ಬಂಗ್ಲೆನ ಕೇಳ್ತಿದ್ದೀವಿ, ಸಂಬಳ ತಾನೇ ಅಂತ ಅಮ್ಮ ಹೇಳ್ತಾಳೆ. ಸೂರ್ಯ ರವಿ ಇಬ್ರು ನಗ್ತಾ ಇರ್ತಾರೆ. ಅದೇನೇ ಕೇಳ್ತಿರೋದು, ಎಷ್ಟು ಬೇಕು ಅಂತ ಕೇಳ್ತಾಳೆ ಶಾಂತಿ. 3 ಟೈಮ್ ಅಡುಗೆ ಮಾಡೋದಕ್ಕೆ ಮಿನಿಮಮ್ ಅಂದರೆ 10,000 ಅಂತಾರೆ. ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅನ್ನೋದನ್ನ ನೋಡಿಕೊಂಡು ನಾನು ಸಂಬಳ ಕೇಳ್ತೀನಿ ಅಂತಾಳೆ. ಆಗ ಶಾಂತಿ ತುಂಬಾ ಜಾಸ್ತಿ ಆಯಿತು, ಅದು ಎಷ್ಟು ಜನಕ್ಕೆ ಅಂತ ನೋಡ್ಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದೀಯಲ್ಲ, ಅವಳು ಹಾಗಂತಿರೋವಾಗ ಹೀಗೆಲ್ಲ ಹಾಗೇನೆ ಅಮ್ಮ. ಆಮೇಲೆ ಒಂದು ಕಂಡೀಷನ್ ಅಂತಾಳೆ, ನಾನು ಕಾರ್ಪೊರೇಟ್ ಕಂಪ್ನಿಲೆಲ್ಲ ಕೆಲಸ ಮಾಡಿದ್ದೀನಿ ಅಂತಾಳೆ. ಏನು IT ಎಂಪ್ಲಾಯ್ ಆಗ ಅಂತ ಮನೋಜ ಕೇಳ್ತಾನೆ. ಇಲ್ಲ ಅಡುಗೆ ಮಾಡೋ ಎಂಪ್ಲಾಯಾಗೆ ಕೆಲಸ ಮಾಡಿದ್ದೀನಿ ಅಂತಾಳೆ. ನನಗೆ ಅಲ್ಲಿ ಕೆಲಸ ಮಾಡಿ ಎಲ್ಲ ಅನುಭವನೂ ಇದೆ, ಶನಿವಾರ ಭಾನುವಾರ ನಾನು ಕೆಲ್ಸಕ್ಕೆ ಬರಲ್ಲ ಅಂತಾಳೆ.
ಏನು ಕಾರ್ಪೊರೇಟ್ ರೂಲ್ಸಾ ಅಂತ ಮನೋಜ ಕೇಳ್ತಾನೆ. 2 ದಿನ ರೆಸ್ಟು ಅಂತಾಳೆ. ಏನು ರೆಸ್ಟಾ ಅಂತ ಶಾಂತಿ ಕೇಳ್ತಾಳೆ. ನನ್ನ ಹೆಂಡತಿ ಮೀನಾ ಯಾವಾಗಲೂ ಕೆಲಸ ಮಾಡ್ತಿರ್ತಾಳೆ. ನಡು ರಾತ್ರಿಲಿ ಮೀನಾ ಅಂತ ಸಕ್ಕರೆ ಏನಾದರೂ ಕರೆದ್ರೆ ಏನು ಎತ್ತ ಅಂತ ಹೋಗಿ ಕೇಳ್ಕೊಂಡು ಬರ್ತಾಳೆ. ಅದೆಲ್ಲ ಈಗ ಸಕ್ಕರೆಗೆ ಮರ್ತೋಯ್ತು. ಸರಿ, ಮನೇಲಿರೋರಿಗೆಲ್ಲ ಎಲ್ಲಿ ರೂಲ್ಸ್ ಇರುತ್ತೆ, ಕೆಲ್ಸಕ್ಕೆ ಬರೋರ್ಗೆ ಮಾತ್ರ ರೂಲ್ಸ್ ಇರುತ್ತೆ ಅಲ್ವಾ ಅಂತಿರೋವಾಗ, ಲೇ ಸುಮ್ಮನಿರೋ ನೀನು ಹಾಗಂತ ಶಾಂತಿ ಹೇಳ್ತಾ, ಏನಮ್ಮ ಇರೋದೇ ವಾರಕ್ಕೆ 7 ದಿನ, ಅದರಲ್ಲಿ ನೀನು 2 ದಿನ ಬರಲ್ಲ ಅಂತ ಹೇಳ್ತಿದ್ದೀಯಲ್ಲ ಅಂತಾಳೆ. ಆಗ ಕೆಲಸ ಮಾಡೋರು, ಏನಮ್ಮ ಕೆಲಸ ಮಾಡೋರಿಗೆ ರೆಸ್ಟ್ ಬೇಡವಾ ಅಂತಾಳೆ. ನೀವು ಟಕ್ಕಂತ ನಿರ್ಧಾರ ಮಾಡಿಬಿಡಿ, ನಾನು ಮಿನಿಮಮ್ ಸಂಬಳನೇ ಕೇಳ್ತಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅದನ್ನು ಮೊದಲು ಹೇಳ್ಬಿಡಿ ಅಂತಾಳೆ. ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು 3 ಜನ, 5 ಜನಕ್ಕೆ ಅಡುಗೆ ಮಾಡಬೇಕು ಅಂತಾಳೆ ಶಾಂತಿ. 3 ಜನ ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳ್ತಿದ್ದೀರಾ, ಮದುವೆ ಆಗಲಿಲ್ವಾ ಅಂತ ಕೇಳ್ತಾಳೆ. ನಮ್ಗಾಗಲೇ ಮದುವೆ ಆಗಿದೆ ಅಂತ ಸೂರ್ಯ ಹೇಳ್ತಾನೆ. ಹಾಗಾದರೆ ನಿಮ್ಮ ಸೊಸೆಯರೆಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ, ನಾನು ಹೇಳೋದನ್ನ ಮಾತ್ರ ನೀನು ಮಾಡು ಅಂತ ಶಾಂತಿ ಹೇಳ್ತಾಳೆ. ಇಲ್ಲಮ್ಮ, ಯಾವಾಗ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ, ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಊರ್ಗ ಅಥವಾ ಇನ್ನೆಲ್ಲಿಗಾದ್ರೂ ಅಂತ ಕೇಳ್ತಾಳೆ. ಈಗ ಸದ್ಯಕ್ಕೆ ನಾವು ಮಾತ್ರ ಇರೋದು ಅಂತ ಶಾಂತಿ ಹೇಳ್ತಾಳೆ. ಹಾಗಾದರೆ ಮನೆಯಲ್ಲಿ ಒಬ್ಬರು ಹೆಂಗಸರು, 4 ಜನ ಗಂಡಸಿರೋದು, ಈ ಥರ 4 ಜನ ಗಂಡಸಿದಾರಲ್ಲ, ನಮಗೇನು ಸೆಕ್ಯೂರಿಟಿ ಬೇಡವಾ ಅಂತಾಳೆ ಮನೆ ಕೆಲಸದವಳು. ಏನು ಸೆಕ್ಯೂರಿಟಿನ, ಏನು ಹೇಳ್ತಿದೀಯಮ್ಮ ನೀನು ಅಂತ ಶಾಂತಿ ಕೇಳ್ತಾಳೆ. ಆಗಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಏ ಶಾಂತಿ, ಏನು ನಡೀತಿದೆ ಇಲ್ಲಿ, ಯಾರಿವರು ಅಂತ ಕೇಳ್ತಾರೆ. ಕೆಲಸಕ್ಕೆ ಅಂತ ಬಂದಿದ್ದಾರಪ್ಪ, ಇಂಟರ್ವ್ಯೂ ನಡೀತಿದೆ ಅಂತ ರವಿ ಹೇಳ್ತಾನೆ. ಆದರೆ ಇಲ್ಲಿ ಇಂಟರ್ವ್ಯೂ ಸಕ್ಕರೆಗೆ ನಡೀತಿದೆ ಅಂತ ಸೂರ್ಯ ಹೇಳ್ತಾನೆ. ಇವ್ರು ಯಾರಮ್ಮ ಅಂತ ಕೆಲ್ಸಕ್ಕೆ ಬಂದಿರೋರು ಕೇಳ್ತಾರೆ. ನಮ್ಮ ಮನೆಯವರು ಅಂತ ಶಾಂತಿ ಹೇಳ್ತಾಳೆ. ಇವರೇನೇ ದೊಡ್ಡವರು ಪರವಾಗಿಲ್ಲ, ಇವ್ರು 3 ಜನ ಹುಡುಗರು ಚಿಕ್ಕವ್ರು, ಇನ್ನ ನೀವು ಸೊಸೆರ್ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ, ನನಗೊಂದು ಸೆಕ್ಯೂರಿಟಿ ಬೇಡವಾ ಅಂತ ಕೇಳ್ತಾರೆ. ಓಹೋ, ಹಾಗಾದ್ರೆ ನಿಮ್ಗೆ ಸೆಕ್ಯೂರಿಟಿಗೋಸ್ಕರ ಇನ್ನೊಬ್ರನ್ನ ಕೆಲ್ಸಕ್ಕೆ ತಗೋಬೇಕಾ ಅಂತಾಳೆ ಶಾಂತಿ. ಹಾಗೆಲ್ಲ ಏನೂ ಇಲ್ಲಮ್ಮ, ನಾನು ಇಲ್ಲಿ ಇರಬೇಕು ಅಂದರೆ ನೀವು ಯಾವಾಗಲೂ ಮನೆಯಲ್ಲೇ ಇರಬೇಕು. ನಾನು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ನೀವು ಕಿಚನ್ ಹತ್ರನೇ ಕುಳಿತಿರ್ಬೇಕು. ಅವರು ಹಾಗಂತಿರುವಾಗ ಮನೋಜ, ನಮ್ಮಮ್ಮ ನಿಮಗೆ ಸೆಕ್ಯೂರಿಟಿ ಕೆಲಸ ಮಾಡಬೇಕಾ ಅಂತಾನೆ. ಏನಮ್ಮ ಏನು ಮಾತಾಡ್ತಿದ್ದೀಯಾ ನೀನು, ನನ್ನ ಮಕ್ಕಳೇನೋ ಆ ಥರ ಇಲ್ಲ ಅಂತಾರೆ ಶಾಂತಿ. ಅಮ್ಮಂದಿರಿಗೆ ಮಕ್ಕಳು ಎಲ್ಲರೂ ಒಳ್ಳೆಯವರೇ, ಆದರೆ ನಾನು ಎಷ್ಟೊಂದು ಮನೇಲಿ ಕೆಲಸ ಮಾಡಿದ್ದೀನಿ. ಕೆಲವು ಮನೆಗಳಲ್ಲಿ ಮನೆ ಯಜಮಾನಿ ಇಲ್ಲ ಅಂದರೆ ಅಲ್ಲಿರೋ ಗಂಡಸರೇ ಬದಲಾಗ್ಬಿಡ್ತಾರೆ ಅಂತಾಳೆ. ನೀನು ಹೇಳ್ತಿರೋ ಹಾಗೆ ನಮ್ಮ ಮನೇಲಿ ಯಾರೂ ಇಲ್ಲ, ನಿನಗೆ ನಾನು ಕಾವಲು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀನು ನೋಡ್ತಿದ್ರೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ನನ್ನನ್ನೇ ನಿಂತ್ಕೊ ಅಂತೀಯಾ, ಕಾಫಿ ಬೇಕು ಅಂತೀಯಾ, 2 ದಿನ ಲೀವ್ ಕೇಳ್ತೀಯಾ, ಈಗ ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದೀಯಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ನನಗೆ ಸರಿ ಹೋದ್ರೆ ಅಲ್ವೇನಮ್ಮ ನಾನು ಕೆಲಸ ಮಾಡೋಕ್ಕಾಗೋದು ಅಂತಾರೆ ಅವರು. ನನಗೇನೆ ನೀನು ಸರಿ ಹೋಗ್ತಿಲ್ಲ, ನೀನು ಇಲ್ಲಿ ಕೆಲಸನೇ ಮಾಡೋದು ಬೇಡ, ಇಲ್ಲಿಂದ ಹೋಗು ಅಂತಾಳೆ ಶಾಂತಿ. ಒಳ್ಳೇದಾಯ್ತಮ್ಮ, ನಾನು ಇಲ್ಲಿಂದ ಹೋಗ್ತೀನಿ. ಮನೆಯಲ್ಲಿ ಹೆಣ್ಮಕ್ಳು ಸೊಸೆರು ಇಲ್ಲ ಅಂದರೆ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಅಮ್ಮ. ಹೆಣ್ಮಕ್ಳು ಇಲ್ಲಿರೋ ಮನೆಯಲ್ಲಿ ನಾನು ಇರೋಲ್ಲ. ಮನೆಯಲ್ಲಿ 7 ದಿನ ಕೆಲಸ ಮಾಡೋರು, ನೀವು ಹೇಳ್ದಾಗ ಕೇಳೋಕೆ, ನಿಮ್ಗೆ ಬೇಕಾಗಿರೋ ಹಾಗೆ ಮಾಡ್ಕೊಡೋಕ್ಕೆ ನಿಮ್ಮ ಸೊಸೆಯನ್ನೇ ತಂದು ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ನೀನು ತುಂಬಾನೇ ಓವರಾಗಿ ಮಾತಾಡ್ತಿದ್ಯಾ, ಮೊದಲು ಇಲ್ಲಿಂದ ಹೋಗು ಅಂತಾಳೆ ಶಾಂತಿ. ಯಾಕಮ್ಮ ಹೀಗೆ ಕೂಗಾಡ್ತಿದ್ದೀರಾ ಅಂದ್ಕೊಂಡು ಕೆಲಸದವ್ರು ಅಲ್ಲಿಂದ ಹೊರಟೋಗ್ತಾರೆ. ಹಬ್ಬ, ಕೆಲಸ ಮಾಡೋರ್ಗೆ ಬರೋರಿಗೆ ಇಷ್ಟೊಂದು ಕೊಬ್ಬ ಅಂತ ಶಾಂತಿ ಹೇಳ್ತಿರೋವಾಗ, ಅವ್ರು ಹೇಳಿದ್ದು ಕರೆಕ್ಟೇ ತಾನೇ. ಮನೆಯಲ್ಲಿ ಕೆಲಸ ಮಾಡೋಕೆ ಬರೋರಿಗೆ ಹೆಣ್ಮಕ್ಳು ಅಂತ ಇದ್ರೆ ಅವ್ರಿಗೂ ಧೈರ್ಯ ಇರುತ್ತೆ, ಅವ್ರಿಗೂ ಕೂಡ ಒಂದು ಮರ್ಯಾದೆ ಅನ್ನೋದು ಇರುತ್ತೆ. ಇಲ್ಲಿ 3 ಜನ ಸೊಸೆ ಅಂದ್ರೂ ಇಲ್ವಲ್ಲ, ಅದಕ್ಕೆ ಅವ್ರು ಆ ರೀತಿ ಕೇಳ್ತಿದ್ದಾರೆ ಅಂತಾರೆ. ಹೀಗೆ ಇದ್ರೆ ಮನೆ ಕೆಲ್ಸಕ್ಕೆ ಬರೋರಿಗೆ ಭಯ ಆಗದೆ ಇನ್ನೇನಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ಏನು ಮಾತಾಡದೆ ಸುಮ್ಮನೆ ನಿಂತಿರೋವಾಗ, ಮೀನಾ ಎಷ್ಟೊಂದು ಕೆಲಸ ಮಾಡ್ತಿದ್ಲು, ಅವಳೇನು ಕಡಿಮೆನಾ ಮಾಡ್ತಿದ್ಲು, ಕುಟುಂಬದ ಮೇಲಿನ ಅಕ್ಕರೆಗೆ ಎಷ್ಟೊಂದು ಕೆಲಸ ಮಾಡ್ತಿದ್ಲು. ಆದರೆ ನೀನು ಅವಳನ್ನ ಕೆಲಸದವಳ ಥರ ನೋಡ್ತಿದ್ದೆ. ಅವರು ಹಾಗಂತಿರೋವಾಗ, ಅವಳು ಕೊಡೋ ಮರ್ಯಾದೆ ಅಷ್ಟೇನಪ್ಪ, ಕೆಲಸ ಮಾಡೋರ್ಗೇನೆ ಎಷ್ಟೋ ಮರ್ಯಾದೆ ಇರುತ್ತೆ, ಮರ್ಯಾದೆ ಕೊಡೋದು ಕರೆಕ್ಟೇನೆ, ಆದರೆ ಅಂಥ ಮರ್ಯಾದೆನೂ ನಾನು ಹೆಂಡ್ತಿಗೆ ಕೊಡ್ತಿರ್ಲಿಲ್ವಲ್ಲ ಸಕ್ಕರೆ ಅಂತಾನೆ ಸೂರ್ಯ. ಇಲ್ಲಿ ಕೇಳು ಶಾಂತಿ, ಮೀನಾನ ನೀನು ಸೊಸೆ ಅಂತ ಪ್ರೀತಿಯಿಂದ ನೋಡಿದ್ರೆ ಅವಳು ನಿನಗೋಸ್ಕರ ಅವಳ ಪ್ರಾಣನೇ ಕೊಡ್ತಾಳೆ ಅಂತಾರೆ. ಆಗ ಶಾಂತಿ, ಅವಳೇನಾದರೂ ಇಲ್ಲಿದ್ದರೆ ನಮ್ಮ ಪ್ರಾಣನೇ ಹೋಗೋದು, ನಿಮಗೆ ಅದು ಯಾವುದೋ ಅರ್ಥನೇ ಆಗಲ್ಲ, ನಿಮ್ಗೆ ಹೇಳಿ ಹೇಳಿ ನನಗೆ ಸಾಕಾಗುತ್ತೆ ಅಂದ್ಕೊಂಡು ಹೋಗ್ತಾಳೆ. ಅವಳಿಗೆ ನಾನು ಏನು ಹೇಳಿದ್ರು ಅರ್ಥನೇ ಆಗಲ್ಲ ಬಿಡು ಅಂತ ರಂಗನಾಥ್ ಅವರು ಅನ್ಕೋತಾರೆ. ಈಗ ಮನೆ ಕೆಲಸ ಮಾಡೋಕೆ ಯಾರೂ ಇಲ್ಲ ಅಂತಾನೆ ರವಿ, ನಾವೇನೇ ಎಲ್ಲ ಕೆಲಸನೂ ಮಾಡಬೇಕು ಅಂತಾನೆ ಸೂರ್ಯ. ಇವಳು ಎಷ್ಟು ದಿನ ಈಗೇನೆ ನಡೆಸ್ತಾಳೋ ಏನೋ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ, ಸೂರ್ಯ ಆದರೆ ಒಂದು ಅಪ್ಪ, ಈಗ ಬಂದಿದ್ಲಲ್ಲ ಆ ಯಮ್ಮನಿಂದ ನಮ್ಮ ಸಕ್ಕರೆ ಎಷ್ಟೋ ವಾಸಿ ಅಂತಾನೆ. 3 ಜನನೂ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.